ಪ್ರೈಸ್ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಈ ಒಂದು ಮೆಸೇಜನ್ನು ನಿಮಗೆ ತಲುಪಿಸಲು ನನಗೆ ದೇವರ ಆತ್ಮನ ಕೊಟ್ಟಂಥ ಪ್ರೇರೇಪಣೆಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಿಜವಾಗ್ಲೂ ಪ್ರಿಯರೇ, ಇವತ್ತು ಪ್ರಪಂಚದಲ್ಲಿ ನಡೆಯುವಂಥ ಕಾರ್ಯಗಳು ನೋಡುವಾಗ ಸತ್ಯವೇದದಲ್ಲಿ ನನಗೊಂದು ವಾಕ್ಯ ನೆನಪು ಬರ್ತಾ ಇದೆ. ಒಬ್ಬ ವ್ಯಕ್ತಿ, ಆತನ ಹೆಸರು ಆಹಾಬ್ ಅಂತೇಳಿ, ಒಂದು ಚಿಕ್ಕ ಹೊಲ, ಅವನಿಗೆ ಎಷ್ಟೋ ದೊಡ್ಡ ಅರಮನೆ ಇದ್ರೂ ಒಂದು ಚಿಕ್ಕ ಹೊಲದ ಮೇಲೆ ಅವನಿಗೆ ದುರಾಶೆಯಾಗಿ ಅದನ್ನು ಪಡ್ಕೊಳ್ಬೇಕಂತೇಳಿ ಅವನು ಪ್ರಯಾಸಪಟ್ಟು ಅದಕ್ಕೆ ಅವನ ಹೆಂಡತಿ ಕೂಡ ಕೈ ಜೋಡಿಸಿ ಆ ಹೊಲವನ್ನು ಕೊಡಂಗಿಲ್ಲ ಅಂಥೇಳಿ ಹೇಳಿದ ವ್ಯಕ್ತಿಯನ್ನ ಅನ್ಯಾಯವಾಗಿ ಸುಳ್ಳು ಅಪವಾದವನ್ನ ಹೇಳಿ ಆ ಹೊಲದ ಯಜಮಾನನನ್ನ ಕೊಂದು ಆ ಹೊಲವನ್ನು ತಮಗೆ ಸ್ವಂತ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಅದರ ವಿಷಯನೇ ಇವತ್ತು ಸತ್ಯವೇದದಲ್ಲಿ ಒಂದು ಮಾತಿದೆ, ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾಬೋತನು, ನಾನು ಪಿತ್ರಾರ್ಜಿತನ ಸ್ವಾಸ್ಥ್ಯವನ್ನು ನಿನಗೆ ಮಾರದಂತೆ ಯೆಹೋವನು ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು. ನನ್ನ ಪಿತ್ರಾರ್ಜಿತವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತಿನ ಹೇಳಿದಿಂದ ಆಹಾಬನು ಸಿಟ್ಟಿನಿಂದ ಗಂಟು ಮೊರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. ಪ್ರಿಯರೇ, ಈ ಆಹಾಬ್ ಅನ್ನುವಂಥ ಮನುಷ್ಯನು ಸಾಧಾರಣವಾದ ಮನುಷ್ಯನಲ್ಲ. ಅವನೊಬ್ಬ ದೇಶದ ರಾಜನು. ಅವನಿಗೆ ಅರಮನೆ ಇದೆ. ಆದರೂ ಆ ಅರಮನೆಯ ಪಕ್ಕದಲ್ಲಿರುವಂಥ ಒಂದು ಚಿಕ್ಕ ಹೊಲ, ಅದನ್ನು ತಾನೊಂದು ಕಾಯಿಪಲ್ಯ ತೋಟ ಮಾಡಬೇಕಂತಲ್ಲಿ ಮನಸ್ಸಿನಲ್ಲಿ ಅಂದುಕೊಂಡು ಆ ಜಾಗವನ್ನು ಕೇಳ್ತಾ ಇದ್ದಾನೆ. ಅದಕ್ಕೆ ಬೇಕಾದ ಕ್ರಯ ಕೊಡ್ತೀನಿ, ಇಲ್ಲಾಂದ್ರೆ ಅದಕ್ಕೆ ಬದಲಾಗಿ ಬೇರೆ ಜಾಗ ಕೊಡ್ತೀನಿ ಅಂತೇಳಿ ರಾಜನು ಆಫರ್ ಕೊಡ್ತಾ ಇದ್ದಾನೆ. ಆದರೆ ಆ ಹೊಲದ ಯಜಮಾನನು, ಇಲ್ಲ, ನಾನು ಮಾರೋದಿಲ್ಲ, ನಾನು ಕೊಡೋದಿಲ್ಲ, ಯಾಕಂದ್ರೆ ಅದು ನನ್ನ ತಂದೆ ತಾಯಿಗಳ ಒಂದು ಪಿತ್ರಾರ್ಜಿತದ ಸೊತ್ತು, ಆಸ್ತಿ, ನಾನು ಮಾರಂಗಿಲ್ಲ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿದಂತ ಆಹಾಬನು ಗಂಟು ಮುಖ ಮಾಡಿಕೊಳ್ತಾನೆ, ಸಿಟ್ಟು ಮಾಡಿಕೊಳ್ತಾನೆ. ಒಂದು ಕಹಿತನ ಅವನ ಒಳಗಡೆ ಬರ್ತದೆ. ಅವನು ಹೋಗಿ ಮನೆಯಲ್ಲಿ ಊಟ ಮಾಡದೆ ಮಂಚದಲ್ಲಿ ಮಲ್ಕೊಂಡಿರುವಾಗ ಹೆಂಡತಿ ಬಂದು, ಏನಾಯಿತು, ಯಾಕೆ ಹಿಂಗಿದ್ದೀರಿ ಅಂತ ಕೇಳುವಾಗ, ವಿಷಯವನ್ನು ಹೇಳುವಾಗ, ಅವನ ಹೆಂಡತಿ, ನೀವ್ಯಾಕೆ ಚಿಂತೆ ಮಾಡ್ತೀರಿ, ನೀವು ರಾಜರಲ್ವಾ, ನೀವು ಎದ್ದು ಸಂತೋಷವಾಗಿ ಊಟ ಮಾಡಿ ನೀವು ಚೆನ್ನಾಗಿರ್ರಿ ಅಂತೇಳಿ ಅವನನ್ನ ಪ್ರೋತ್ಸಾಹ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಆ ಹೊಲದ ಯಜಮಾನನಾದಂಥ ನಾಬೋತನನ್ನ ಸಾಯಿಸೋದಕ್ಕೆ ಅವನ ಹೆಂಡತಿ ಸಂಚು ಮಾಡಿ ಒಂದು ಸುಳ್ಳು ಕಲ್ಪನೆಯನ್ನು ಸೃಷ್ಟಿಸಿ ಅವನನ್ನು ಸಾಯಿಸ್ತಾ ಇದ್ದಾರೆ. ಆಮೇಲೆ ಆ ಹೊಲವನ್ನು ತಮಗೆ ಸ್ವಂತವಾಗಿ ತೆಗೆದುಕೊಳ್ಳುವುದಕ್ಕೆ ಹೋಗ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಇದರ ಪರಿಣಾಮ ಏನಾಯಿತು ಎಂಬುದಾಗಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬ ಮನುಷ್ಯನು ಇನ್ನೊಂದು ಮನುಷ್ಯನ ರಕ್ತವನ್ನು ಸುರಿಸಿದರೆ ಇವನಿಗೂ ಅದೇ ರೀತಿಯಲ್ಲಿ ಇನ್ನೊಬ್ಬನು ಇವನ ರಕ್ತವನ್ನು ಸುರಿಸ್ತಾರೆ. ಒಬ್ಬರಿಗೆ ಗುಂಡಿ ತೆಗೆಯುವಾಗ ನಮಗೆ ಇನ್ನೊಬ್ಬರು ಗುಂಡಿ ತೆಗಿತಾರೆ. ಒಬ್ಬರಿಗೆ ಅನ್ಯಾಯ ಮಾಡಿದಾಗ ನಮಗೆ ಇನ್ನೊಬ್ಬರು ಅನ್ಯಾಯ ಮಾಡುತ್ತಾರೆ. ಒಬ್ಬರಿಗೆ ಮೋಸ ಮಾಡಿದಾಗ ನಮಗೂ ಇನ್ನೊಬ್ಬರು ಮೋಸ ಮಾಡ್ತಾರೆ. ಈ ವಿಷಯವನ್ನ ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ತಿಳ್ಕೊಳ್ಳಬೇಕು. ಇವತ್ತು ಎಷ್ಟು ಘಟನೆ ನಡೀತಾ ಇದೆ, ಮೋಸ, ವಂಚನೆ, ಕಳ್ತನ, ಸಿಟ್ಟಿನಿಂದ ಒಬ್ಬ ಮನುಷ್ಯನ ಪ್ರಾಣವನ್ನೇ ತೆಗೆಯುವಂತ ಮಟ್ಟಿಗೆ ಆ ಕೋಪ, ಸಿಟ್ಟು, ದ್ವೇಷ ಬಂದು ಜೀವನವನ್ನ ಹಾಳು ಮಾಡುವಂಥದ್ದು. ಇವತ್ತು ಎಷ್ಟೋ ಕುಟುಂಬವನ್ನು ನೋಡುವಾಗ ಮನೆಯಲ್ಲಿರುವಂಥ ದೊಡ್ಡವರು ಮಾಡುವಂಥ ತಪ್ಪು ನಿಮಿತ್ತವಾಗಿ ಮಕ್ಕಳು ಅದರ ಪ್ರತಿಫಲವನ್ನ ಹೊಂದಿಕೊಳ್ತಾ ಇದ್ದಾರೆ. ಮನೆಯಲ್ಲಿ ನೋಡಿ, ಒಬ್ಬರಿಗೊಬ್ಬರು ಈ ಥರ ಒಂದು ಸ್ವಭಾವದಿಂದ ಒಬ್ಬರನ್ನೊಬ್ಬರು ದ್ವೇಷಿಸಿ ಪ್ರಾಣ ತೆಗೆಯುವ ಮಟ್ಟಿಗೆ ಆ ಘಟನೆ ಹೋಗುವಾಗ ಇವರ ಪ್ರಾಣ ಕೂಡ ಒಂದು ದಿನ ಹೋಗುತ್ತದೆ. ಇವರು ಯಾವ ರೀತಿಯಲ್ಲಿ ಪ್ರಾಣ ತೆಗೆದ್ರು ಅದೇ ರೀತಿ ಇವರ ಪ್ರಾಣ ಕೂಡ ಒಂದು ದಿನ ಹೋಗುತ್ತೆ.
ಅವರ ಮಕ್ಕಳ ಗತಿ ಏನು, ಅವರ ಕುಟುಂಬ ಏನು, ಅವರ ಭವಿಷ್ಯತ್ತು ಏನು. ಸತ್ಯವೇದದಲ್ಲಿ ಅಹಾಬನು ಮಾಡಿದಂತ ಈ ಕೃತ್ಯಕ್ಕೆ ಅವನ ಇಡೀ ವಂಶವು ನಾಶವಾಯಿತು. ಅವನಿಗೆ ಕೆಟ್ಟ ಪ್ಲಾನ್ ಕೊಟ್ಟಂತ ಹೆಂಡತಿ, ಇಡೀ ಅವರ ಮಕ್ಕಳು, ವಂಶವು ನಾಶವಾಯಿತು ಎಂಬುದಾಗಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆದ ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿ, ಗಂಟು ಮುಖ, ಸಿಟ್ಟು, ಕೋಪ, ಕಹಿತನ ಇದನ್ನೆಲ್ಲ ನಾವು ಬಿಟ್ಟು ಪ್ರೀತಿಯಿಂದ, ಐಕ್ಯತೆಯಿಂದ, ಶಾಂತಿಯಿಂದ, ಸಮಾಧಾನದಿಂದ, ನಾವೇನು ತಂದಿಲ್ಲ ಈ ಲೋಕದಲ್ಲಿ ಬರುವಾಗ, ನಾವೇನು ತೆಗೆದುಕೊಂಡು ಹೋಗಂಗಿಲ್ಲ. ಸತ್ಯವೇದ ಹೇಳುತ್ತದೆ, ತಾಯಿ ಗರ್ಭದಿಂದ ಹೇಗೆ ಬಂದನೋ ಹಾಗೆ ಒಂದು ದಿನ ಏನಿಲ್ಲದವನಾಗಿ ಗತಿಸಿ ಹೋಗುತ್ತೇನೆ. ನಾನು ಪ್ರಯಾಸಪಟ್ಟು ಸಂಪಾದಿಸಿದ ಯಾವುದನ್ನು ನಾನು ತೆಗೆದುಕೊಂಡು ಹೋಗಂಗಿಲ್ಲ ಅಂತೇಳಿ ಭಕ್ತನು ಹೇಳ್ತಾ ಇದ್ದಾನೆ. ಇದು ನಿಜ ಪ್ರಿಯರೇ. ಆದ ಕಾರಣ ಸ್ವಲ್ಪ ಕಾಲ ಈ ಭೂಮಿ ಮೇಲೆ ಒಂದು ಬಾಡಿಗೆ ಮನೆ ಇದ್ದ ಹಾಗೆ ಸ್ವಲ್ಪ ಕಾಲ ನಾವು ಈ ಭೂಮಿ ಮೇಲೆ ಈ ದೇಹ ಶರೀರದಲ್ಲಿ ಇದ್ದೇವೆ. ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ, ಶಾಂತಿಯಿಂದ, ಸಮಾಧಾನದಿಂದ ಬಿಟ್ಟುಕೊಟ್ಟು, ನಮಗೆ ನಷ್ಟವಾದರೂ ಪರವಾಗಿಲ್ಲ, ಬಿಟ್ಟುಕೊಟ್ಟು ದೇವರ ಪ್ರೀತಿಯಲ್ಲಿ, ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆದು ನಾವು ಚೆನ್ನಾಗಿರೋಣ. ಎಲ್ಲರ ಜೊತೆಯಲ್ಲಿ ಒಂದು ಒಳ್ಳೆ ಐಕ್ಯತೆಯಿಂದ ಇರೋಣ, ಒಳ್ಳೆ ಸಮಾಧಾನವಾಗಿರ್ಲಿಕ್ಕೆ ಪ್ರಯಾಸ ಪಡ್ರಿ ಅಂತ ವಾಕ್ಯ ಹೇಳ್ತದೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.